ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ನೋಡಿ, ಸುಮಾರು ಸಲ ನಮಗೆ ರೈಸು ಉಳಿದ್ಬಿಡುತ್ತೆ. ಸೊ ಲೆಫ್ಟ್ ಓವರ್ ರೈಸ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದರಲ್ಲಿ ವೆರೈಟಿ ಆದ ಖಾದ್ಯಗಳನ್ನ ಮಾಡ್ಬೋದು. ನೋಡಿ, ಆ ಉಳಿದಿರೋ ಅಂಥ ಅನ್ನನ ಅದು ಮುಳುಗುವಷ್ಟು ನೀರಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ. ಆ ಕುದಿಸಿರೋದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆ ನೀರು ಮತ್ತು ಅನ್ನಕ್ಕೆ ಅಂದರೆ ಕಲಿಸಿದಾಗ ಚೆನ್ನಾಗಿ ಗಟ್ಟಿಯಾಗಬೇಕು. ಆ ಹದ ನೋಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಅನ್ನನ 1 ಬೌಲಷ್ಟು ನೀರು ಹಾಕಿ ಕುದಿಸಿದ್ರೆ ಅದಕ್ಕೆ 2ರಿಂದ 2.5 ಬೌಲಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಬೇಡಿ, ಯಾಕಂದರೆ ಅನ್ನ ಚೆನ್ನಾಗಿ ಕುದಿಸಿರ್ತೀವಲ್ಲ, ತುಂಬ ಬಿಸಿ ಇರುತ್ತೆ. ಸೊ ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಡಿ. ಉಪ್ಪು, ಅಕ್ಕಿ ಹಿಟ್ಟು ಮತ್ತು ಬೆಂದಿರೋ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಅದನ್ನು ಕಲಸಿ ಇದನ್ನು ಬಹಳ ಬೇಗ ದಿಢೀರಂತ ಸಹ ಮಾಡ್ಬೋದು. ಸೊ ಇದನ್ನು ಇವತ್ತು ನಾನು ಅಕ್ಕಿ ಹಿಟ್ಟಿನ ತಾಳಿಪಟ್ಟಾಗಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಸು ಮತ್ತು ಬೈಂಡಿಂಗು ಲೆಫ್ಟ್ ಓವರ್ ರೈಸೇನೆ. ಸೊ ಇದಕ್ಕೆ ನಾವು ಏನೆಲ್ಲ ಹಸಿ ತರಕಾರಿ ತಿಂತೀವಿ, ಸೊಪ್ಪು ತಿಂತೀವಿ, ಅವನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೋದು. ನಮ್ಮ ಇಷ್ಟದಂಗೆ ನಾವು ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗ್ಬೋದು. ಸೌತೆಕಾಯಿ, ಕ್ಯಾರೆಟು, ಹಸಿ ಕಾಯಿ ತುರಿ, ಈ ಥರ ಎಲ್ಲ ಅದಕ್ಕೆ ಸೇರಿಸ್ಬೋದು. ಇವಾಗ ಇದನ್ನು 1-2 ನಿಮಿಷ ಮುಚ್ಚಿಟ್ಟಿದ್ದೀನಿ. ಆ ಬಿಸಿ ಹಬೆನಲ್ಲಿ ಅದು ಚೆನ್ನಾಗಿ ಬೇಯುತ್ತೆ. ಸೊ 1-2 ನಿಮಿಷ ಆದಮೇಲೆ ಆ ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಉಂಡೆ ಥರ ಬಂದರೆ ಅಷ್ಟು ಹದ ಸಾಕಾಗುತ್ತೆ. ತುಂಬ ಗಟ್ಟಿಯಾದರೆ ಒಂದು ಸ್ವಲ್ಪ ತಣ್ಣೀರನ್ನ ಚಿಮುಕಿಸ್ಕೊಂಡು ನಾವು ಕಲಿಸ್ಬೋದು. ಈಗ ಇದಕ್ಕೆ ಸಣ್ಣದಾಗಿ ತುರಿದಿರೋವಂಥ ಕ್ಯಾರೆಟು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೇ ಸಣ್ಣದಾಗಿ ಹೆಚ್ಚಿರೋವಂತಹ 2 ಗಡ್ಡೆ ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿ ನೀವು ಜಾಸ್ತಿ ಆ್ಯಡ್ ಮಾಡಿದ್ರೂ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಇದಕ್ಕೇ ಸೇರಿಸ್ಬಿಟ್ಟು ಕಲಿಸ್ಬೇಕು. ರಾತ್ರಿ ಉಳಿದ ಅನ್ನಕ್ಕೆ ಈ ಎಲ್ಲ ಮಸಾಲೆ, ಅಕ್ಕಿ ಹಿಟ್ಟನ್ನ ಸೇರಿಸಿ ರುಚಿಕರವಾದ ತಾಳಿಪಟ್ಟನ್ನು ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಕೈಯಲ್ಲಿ ಆ ಹಿಟ್ಟು ಹಿಡಿಯೋಕ್ಕಾಗುತ್ತಾ ಇಲ್ವ ಅಂತ ನೋಡ್ಕೋಬೇಕು. ಈಗ ಒಂದು ಜಾರಿಗೆ ಒಂದು 5-6 ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ, ಜೀರಿಗೆ 1 ಸ್ಪೂನ್ ತೊಗೊಂಡ್ರೆ ಅಜ್ವಾನ ಅರ್ಧ ಸ್ಪೂನ್ ತೊಗೊಳ್ಳಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ತರಿಯಾಗಿ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಬೇಕು. ಕಾಯಿ ತುರಿ ಸಣ್ಣಗೆ ತುರಿದಿದ್ರೆ ನೀವು ಡೈರೆಕ್ಟಾಗಿ ಕಾಯಿ ತುರಿನ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಜೊತೆನೇ ರುಬ್ಬಿಟ್ಟು ಇದಕ್ಕೆ ಸೇರಿಸ್ಬೋದು. ಫ್ರೆಶ್ಶಾಗಿ ಗ್ರೇಟೆಡ್ ಕೋಕೋನಟ್ ಅಂದರೆ ಆವಾಗಲೇ ಒಡೆದು ಕಾಯಿ ತುರಿದಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಥರ ಫ್ರೆಶ್ ಕಾಯಿ ಆದರೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ಕಾಯಿ ತುರಿ, ಈರುಳ್ಳಿ ಜಾಸ್ತಿ ಇದ್ದಷ್ಟು ರೊಟ್ಟಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೋಡಿಕೊಂಡು ಕಾಯಿ ತುರಿನ ಸೇರಿಸಿ. ಹಾಗೆಯೇ ಈ ರುಬ್ಬಿರೋ ಮಸಾಲೆಗೆ ನಮಗೆ ಆ ಮಸಾಲೆ ಫೀಡಿಂಗ್ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಅದಕ್ಕೂ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಇಲ್ಲಿ ತರಿಯಾಗಿ ಅದನ್ನು ರುಬ್ಬಿದ್ದೀನಿ. ಯಾವಾಗಲೂ ಅಷ್ಟೇ, ಅದು ಫೈನಾಗಿ ರುಬ್ಬಿದ್ರೆ ಅದು ತುಂಬ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಅನಿಸಲ್ಲ. ಸೊ ಇದು ನಮಗೆ ಕೋರ್ಸಾಗಿ ಗ್ರೈಂಡ್ ಮಾಡಿದ್ರೆ ಅದು ನಮ್ಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಅದು ಒಂಥರ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ಥರ ರಫಾಗಿ ಗ್ರೈಂಡ್ ಮಾಡಿ ಅದನ್ನು ಹಾಕಿ ಈಗ ಎಲ್ಲನೂ ಸೇರಿಸಿ ಚೆನ್ನಾಗಿ ನಾದಬೇಕು. ಉಪ್ಪು ಮತ್ತು ಎಲ್ಲ ತರಕಾರಿಗಳು ಹದವಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾದಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಉಂಡೆ ಕಟ್ಟೋ ಥರ ಬರಬೇಕು. ಆ ಥರ ಇನ್ನೂ ಸಾಫ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಒಂದು ಆಯಿಲ್ ಕವರ್ ಅಥವಾ ಪಾಲಿಥೀನ್ ಕವರ್ನ ತಗೊಳ್ಳಿ, ಇಲ್ಲಾಂದರೆ ಹೋಳಿಗೆ ಮಾಡೋ ಕವರ್ ಬರುತ್ತಲ್ಲ, ಪೇಪರು ಅಥವಾ ಬಟರ್ ಪೇಪರ್ನ ತಗೊಂಡು ಅದರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ರೊಟ್ಟಿನ ಲಟ್ಟಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನಿಮಗೆ ಬಾಳೆ ಎಲೆ ಸಿಕ್ಕರೆ ಅದು ಇನ್ನೂ ಒಳ್ಳೆಯದು. ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಲಟ್ಟಿಸ್ಕೊಂಡು ಬಾಳೆ ಎಲೆ ಸಮೇತ ನಾವು ರೊಟ್ಟಿನ ಹಂಚಿನ ಮೇಲೆ ಹಾಕ್ಬೋದು. ಬಟ್ ಇಲ್ಲಿ ಪಾಲಿಥೀನ್ ಕವರ್ ಆದ್ದರಿಂದ ನಾನು ರೊಟ್ಟಿನ ಲಟ್ಟಿಸಿದ ಮೇಲೆ ಅದನ್ನ ಕೈಗೆ ತೊಗೊಂಡು ಅದನ್ನು ತವಾ ಮೇಲೆ ಹಾಕಿ ಬೇಯಿಸ್ತೀನಿ. ರೊಟ್ಟಿ ಮಾಡಬೇಕಾದ್ರೆ ಯಾವಾಗಲೂ ನಾವು ರೊಟ್ಟಿನ ಟರ್ನ್ ಮಾಡೋ ಬದಲು ಆ
ಕೆಳಗಡೆ ಏನು ಸಪೋರ್ಟ್ ಪೇಪರ್ ಕೊಟ್ಟಿರ್ತೀವಲ್ಲ ಅದನ್ನೇ ತಿರುಗಿಸ್ಕೊಂಡು ರೌಂಡಾಗಿ ನಾವು ರೊಟ್ಟಿನ ಲಟ್ಟಿಸ್ಕೋಬೇಕು. ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ತಾಳಿಪಟ್ಟು ನಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ರೊಟ್ಟಿನ ತುಂಬ ತೆಳುಗೆ ಲಟ್ಟಿಸ್ಬೇಕು ಮತ್ತು ಸ್ವಲ್ಪ ರೋಸ್ಟಾಗಿ ಅದನ್ನು ಕುಕ್ ಮಾಡಬೇಕು. ಸೊ ಈ ಥರ ನೋಡಿ ಲಟ್ಸಿರೋ ಅಂಥ ರೊಟ್ಟಿನ ಹಾಳೆಯಿಂದ ಕೈ ಮೇಲೆ ಹೇಗೆ ತಗೋಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಥರ ಕೈ ಸಪೋರ್ಟ್ ತಗೊಂಡು ನಾವು ಹಾಳೆಯಿಂದ ರೊಟ್ಟಿನ ತಗೋಬೇಕು. ಸೊ ರೊಟ್ಟಿ ಯಾವುದೇ ಕಾರಣಕ್ಕೂ ಹರಿಯೋದಿಲ್ಲ. ಸ್ವಲ್ಪ ಪೇಷನ್ಸು ಮತ್ತು ಪ್ರಾಕ್ಟೀಸ್ ಮಾಡಿದರೆ ರೊಟ್ಟಿ ಈಸಿಯಾಗಿ ಕೈಗೆ ಬರುತ್ತೆ. ನೋಡಿ ಇವಾಗ ತವಾ ಮೇಲೆ ಹಾಕಿ ಎರಡೂ ಕಡೆ ಅದನ್ನು ಬೇಯಿಸ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಇದಕ್ಕೆ ನಾನು ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಬೆಣ್ಣೆ ತಂಪು ಮತ್ತು ಫ್ಲೇವರು ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಮ್ಮರಲ್ಲಿ ಮಾತ್ರ ನಾನು ಜಾಸ್ತಿ ಬೆಣ್ಣೆನ ಬಳಸ್ತಾ ಇದ್ದೀನಿ. ನೋಡಿ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ. ಆ ರೊಟ್ಟಿ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಕಡೆ ನಾವು ಅದನ್ನು ತಿರುಗಿಸಿ ಹಾಕಿ ಬೇಯಿಸಬೇಕು. ಲೆಫ್ಟ್ ಓವರ್ ರೈಸ್ಗೆ ಒಗ್ಗರಣೆ ಹಾಕಿ ಅದನ್ನು ಚಿತ್ರಾನ್ನ ಥರ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಹೊಟ್ಟೆನೂ ಫಿಲ್ ಆಗಿರೋ ಫೀಲಿಂಗ್ ಇರುತ್ತೆ, ಹಾಗೆಯೇ ತುಂಬ ರುಚಿಯಾಗೂ ಇರುತ್ತೆ. ಲಟ್ಸೋಕ್ಕೆ ನಾನು ಸ್ವಲ್ಪ ಎಣ್ಣೆನ ಮಾತ್ರ ಬಳಸಿದ್ದೀನಿ. ಹಾಗೆ ಇವಾಗ ಬೇಯಿಸ್ಬೇಕಾದ್ರೆ ಸ್ವಲ್ಪ ಬೆಣ್ಣೆನ ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ಹಾಗಾಗಿ ಕ್ಯಾಲೋರಿನೂ ಕಡಿಮೆನೇ ಇರುತ್ತೆ. ನೋಡಿ ಇವಾಗ ಬೆಂದಿದೆ. ಇದನ್ನು ಈ ಥರ ತಿರುವಾಕಿ ಈಗ ಇದ್ರ ಮೇಲೆ ನಾನು ಸ್ವಲ್ಪ ಬೆಣ್ಣೆನ ಸವರ್ತೀನಿ. ನೋಡಿ ಎಷ್ಟು ಸಣ್ಣ ಪ್ರಮಾಣದಲ್ಲಿ ಬೆಣ್ಣೆನ ಹಾಕ್ತಾಯಿದ್ದೀನಿ ಅಂತ. ಸೊ ಇಷ್ಟಾದರೆ ಸಾಕೋದು, ಹಂಚಿಗೆ ಅಂಟ್ಕೊಳ್ಳೋದು ಇಲ್ಲ ಮತ್ತು ಬೆಣ್ಣೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ರಾತ್ರಿ ಉಳಿದ ಅನ್ನದಲ್ಲಿ ರುಚಿಯಾದ ಒಂದು ಅಕ್ಕಿ ರೊಟ್ಟಿ ಅಥವಾ ತಾಳಿಪಟ್ಟು ಮಾಡಿದ್ದೀನಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ ಮತ್ತು ಲೈಕ್ನ ಕೊಡಿ. ನೋಡಿ ರುಚಿಯಾದ ಅಕ್ಕಿ ತಾಳಿಪಟ್ಟು ಶುಂಠಿ ಚಟ್ನಿ ಹಾಗೂ ಕಾಯಿ ಚಟ್ನಿ ಜೊತೆ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು.